ಕಾಂಗ್ರೆಸ್ ಪಕ್ಷದ ಕಾನೂನು ವಿಭಾಗದ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಫೆಬ್ರವರಿ 18ರಂದು ದಾವಣಗೆರೆ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಚಾಲನೆ ನೀಡಲಾಗುವುದು ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಾನೂನು ಸಮಿತಿ, ಮಾನವ ಹಕ್ಕುಗಳು ಹಾಗೂ ಆರ್ಟಿಐ ವಿಭಾಗದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅನೀಶ್ ಪಾಷಾ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷವನ್ನು ಸಂಘಟಿತಗೊಳಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು ಪ್ರಾರಂಭಿಸಲಾಗಿದ್ದು, ಸದಸ್ಯತ್ವ ನೋಂದಣಿ ಕಾರ್ಯವು 1 ತಿಂಗಳ ಕಾಲ ಜಿಲ್ಲೆಯಾದ್ಯಂತ ನಡೆಯಲಿದೆ. ದಾವಣಗೆರೆ ಬಾರ್ ಅಸೋಸಿಯೇಷನ್ನಲ್ಲಿರುವ ವಕೀಲರು ಈ ಅಭಿಯಾನದಲ್ಲಿ ಭಾಗವಹಿಸಿ ಸದಸ್ಯತ್ವ ಪಡೆಯಬಹುದು ಎಂದರು. ರಾಜ್ಯವನ್ನು ಸುಭದ್ರವಾಗಿ ಕಟ್ಟುವ ನಿಟ್ಟಿನಲ್ಲಿ ವಕೀಲರು ಒಂದಾಗಬೇಕಾಗಿದೆ. ದೇಶವನ್ನು ವಿಶ್ವ ಮಟ್ಟದಲ್ಲಿ ಗಮನ ಸೆಳೆಯುವಲ್ಲಿ ವಕೀಲರ ಪಾತ್ರ ಮಹತ್ವದ್ದಾಗಿದ್ದು, ರಾಜಕೀಯ ಕ್ಷೇತ್ರದಲ್ಲಿಯೂ ವಕೀಲರ ಜವಾಬ್ದಾರಿ ದೊಡ್ಡದಾಗಿದೆ ಎಂದು ತಿಳಿಸಿದರು. ಕಳೆದ 1 ತಿಂಗಳ ಹಿಂದೆ ನನಗೆ ಕಾಂಗ್ರೆಸ್ಸಿನ ಕಾನೂನು, ಮಾನವ ಹಕ್ಕು ಮತ್ತು ಆರ್ಟಿಐ ವಿಭಾಗ ಇದರಲ್ಲಿ ರಾಜ್ಯದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ನಮ್ಮ ಸುರ್ಜೇವಾಲಾ ಸಾಹೇಬರು ಮತ್ತು ಲೀಗಲ್ ಸೆಲ್ಲಿನ ಮುಖ್ಯಸ್ಥರಾದಂತಹ ಧನಂಜಯ್ ಅವರು, ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಲೀಗಲ್ ಸೆಲ್ಲಿನ ಅಧ್ಯಕ್ಷರಾದ ಧನಂಜಯ್ ಅವರು, ಇವರೆಲ್ಲ ಸೇರಿಕೊಂಡು ನನ್ನನ್ನು ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದಾರೆ. ಅದೇ ರೀತಿ ಜಸ್ಟಿನ್ ಜಯಕುಮಾರ್ ಇವರನ್ನು ಈ ಒಂದು ವಿಭಾಗಕ್ಕೆ ಸೆಕ್ರೆಟರಿಯಾಗಿ ನೇಮಕ ಮಾಡಿದ್ದಾರೆ. ಈಗ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜವಾಬ್ದಾರಿ ಒಂದು ಸ್ವಲ್ಪ ಹೆಚ್ಚಾಗಿದೆ. ಏನಂತ ಹೇಳಿದರೆ, ಪಕ್ಷವನ್ನು ಇನ್ನೂ ಗಟ್ಟಿಗೊಳಿಸಬೇಕು. ಹೇಗೆ ಗಟ್ಟಿಗೊಳಿಸಬೇಕು, ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ವಕೀಲರ ಪಾತ್ರ ನಮ್ಮ ದೇಶದಲ್ಲಿ ಮುಂಚೆಯಿಂದಲೂ ನಾವು ನೋಡ್ಕೊಂಡು ಬಂದಿದ್ದೀವಿ. ರಾಜಕೀಯದಲ್ಲ ಮತ್ತು ದೇಶವನ್ನು ಭದ್ರಗೊಳಿಸುವಲ್ಲಿ ವಕೀಲರ ಪಾತ್ರ ಬಹಳ ದೊಡ್ಡ ಮಟ್ಟದ ಪಾತ್ರ. ಹಾಗಾಗಿ ನಮ್ಮ ಜವಾಬ್ದಾರಿ KPCC ಅವರು ಅರ್ಥಕೊಂಡು ನಮ್ಮನ್ನು ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿಗೊಳಿಸಿ, ದೇಶವನ್ನು ಸುಭದ್ರಗೊಳಿಸಿ, ದೇಶವನ್ನು ವಿಶ್ವಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋ ಒಂದು ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು ಚುನಾವಣೆಗಳು ಬರ್ತವೆ. ಅದರಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಯಿಂದ ಹಿಡಿದು ಜಿಲ್ಲಾ ಪಂಚಾಯತ್ವರೆಗೂ ಎಲ್ಲ ಲೋಕಲ್ ಎಲೆಕ್ಷನ್ಸ್ ಬರ್ತವೆ. ಅದರ ಜೊತೆಗೆ ನಗರಸಭೆ, ಪೌರಾಡಳಿತ, ಇವು ಎಲ್ಲ ಇದು ಮಹಾನಗರ ಪಾಲಿಕೆಗೆ ಎಲೆಕ್ಷನ್ಗಳು ಬರ್ತವೆ. ಈಗ ನಮ್ಮ ಪಾತ್ರ ಭಾಳ ಮುಖ್ಯ ಆಗಿದೆ. ಸಕ್ರಿಯ ವಿಭಾಗವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ರಾಷ್ಟ್ರೀಯ ಅಧ್ಯಕ್ಷರಾಗಿ ಸುಪ್ರೀಂ ಕೋರ್ಟ್ನ ಖ್ಯಾತ ವಕೀಲರು ಅಭಿಷೇಕ್ ಮನು ಸಿಂಘ್ವಿ ಅವರು ಈ ಒಂದು ಕಾನೂನು ವಿಭಾಗಕ್ಕೆ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. CM ಧನಂಜಯ ಅಂಥೇಳಿ ನಮ್ಮ ಪಕ್ಷದ ಕಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಅವರು ಆಸ್ಪಿರೆಂಟ್ ಇದ್ದರು. ಹಾಗೆಯೇ ವಕೀಲರು, ಹೈಕೋರ್ಟ್ನ ವಕೀಲರು ನೂತನ ಅಧ್ಯಕ್ಷರಾಗಿ CM ಧನಂಜಯ ಅವರು ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಪೊನ್ನಣ್ಣನವರು ಏನು ಸರ್ಕಾರದ ಕಾರ್ಯದರ್ಶಿ ಕಾನೂನು ವಿಭಾಗದಲ್ಲಿ ಈ ಹಿಂದೆ ಅಧ್ಯಕ್ಷರಿದ್ದರು ಮತ್ತು ಈಗ ಸರ್ಕಾರದ ಮುಖ್ಯಮಂತ್ರಿಯವರ ಕಾನೂನು ಕಾರ್ಯದರ್ಶಿಗಳಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಮತ್ತು ಅವರು ಶಾಸಕರು ಕೂಡ. ಈಗ ಇವರು CM ಧನಂಜಯ ಅವರು ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಂಡ ಮೇಲೆ ಪಕ್ಷವನ್ನು ಮತ್ತೊಂದು ಸರಿ ಪರಿಣಾಮಕಾರಿಯಾಗಿ ರೂಢಿಸುವಂಥ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಈಗ ಸದಸ್ಯತ್ವ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ನಾವು ದಾವಣಗೆರೆ ಜಿಲ್ಲೆಯಲ್ಲಿ ಸದಸ್ಯತ್ವ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಶೋಷಿತರಿಗೆ, ದಮನಿತರಿಗೆ, ಆಮೇಲೆ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ವರ್ಗದವರಿಗೆ ಈ ಒಂದು ಕಾನೂನು ಮತ್ತು ಮಾನವ ಹಕ್ಕು RTI ವಿಭಾಗದ ಸಕ್ರಿಯ ಕಾರ್ಯಕರ್ತರಂತೆ ನಾವೆಲ್ಲ ಕೆಲಸ ಮಾಡಬೇಕು ಅಂಥೇಳಿ ನಮಗೆ ಡೈರೆಕ್ಷನ್ಸ್ ಇದೆ. ಹಾಗಾಗಿ ಇದನ್ನು ಪರಿಣಾಮಕಾರಿಯಾಗಿ ಸಂಘಟಿಸುವಂಥ ನಿಟ್ಟಿನಲ್ಲಿ ಸದಸ್ಯತ್ವ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ.